ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಲೇಯರು ಸೆಕೆಂಡ್ ಲೇಯರು ಹೇಗೆ ಕಂಪ್ಲೀಟ್ ಮಾಡೋದನ್ನು ತೋರಿಸ್ತಿದ್ದೀನಿ. ಈಗ ಮೂರನೇ ಲೇಯರ್ ಹೇಗೆ ಕಂಪ್ಲೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಚಿತ್ರ ಕಾಣಿಸ್ತಿದೆಯಲ್ಲ, ಈಗ ನಾವು ಬರೀ ಒಂದೇ ಒಂದು ಎಲ್ಲೋ ಇದ್ದರೆ ಇದು ಫಸ್ಟ್ ಸ್ಟೇಜಲ್ಲಿ ಇದೀವಿ ಅಂತಂತ, ಇದು ಎರಡನೇ ಇದರಲ್ಲಿ ಇದೆ ಅಂದರೆ ಈಗ ಈ ಪೊಸಿಷನ್ ಇದ್ವಿ, ಸೆಕೆಂಡ್ ಪೊಸಿಷನ್ ನಾವು ಎರಡನೇ ಲೆವೆಲಲ್ಲಿ ಇದ್ದೀವಿ ಅಂತ ಅರ್ಥ. ಈ ರೀತಿ ಬಂದಾಗ ಸೇಮ್ ಆ್ಯಸ್ ಇಟ್ ಒಂದೇ ಫಾರ್ಮುಲಾ ಯೂಸ್ ಮಾಡಬೇಕಾಗಿರೋದು. ನಿಮಗೆ ಆ ಮಗು ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಫಸ್ಟ್ ಸ್ಟೇಜ್ ಆಲ್ರೆಡಿ ಸೇಮ್ ಫಾರ್ಮುಲಾನ 2 ಸತಿ 3 ಸತಿ ಅಪ್ಲೈ ಮಾಡಬೇಕು. ಈಗ ನೋಡಿ ಇಲ್ಲಿ ಈ ಫಾರ್ಮುಲಾ ಇದೆ ಎಫ್ ಟಿ ಆರ್ ಟಿ ಡ್ಯಾಶ್ ಎಫ್ ಡ್ಯಾಶ್ ಆರ್ ಡ್ಯಾಶ್, ಅದೇ ರೀತಿ ಅಪ್ಲೈ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಏನಕ್ಕಂತ ನಾವು ತಿಳ್ಕೊಬೇಕು, ತಿಳ್ಕೊಂಡಾಗ ಮಾತ್ರ ಫಾರ್ಮುಲಾ ನಮ್ಗೆ ಅರ್ಥ ಆಗೋದು. ಈಗ ಇಲ್ಲಿ ಪ್ಲಸ್ ಆಕಾರ ನಾವು ಮಾಡಿಸ್ಬೇಕು. ಮೈನ್ ಅಜೆಂಡಾ ಇಲ್ಲಿ ಪ್ಲಸ್ಸು ಎಲ್ಲೋ ಬರಬೇಕು ಅಂತ ಮೈನ್ ಅಜೆಂಡಾ. ಈಗ ಎಫ್ ಕ್ಲಾಕ್ ವೈಸಲ್ಲಿ ಎಫ್ ಟಿ ಆರ್, ಅರ್ಥ ಆಯ್ತಾ? ಮತ್ತೆ ನಾನೇನು ಮಾಡ್ತೀನಿ, ಈ ಪೊಸಿಷನ್ ನೋಡಿ ಇಲ್ಲಿ ಖಾಲಿ ಆಗಿರೋದನ್ನ ಮತ್ತೆ ನಾನೇನು ಮಾಡ್ತೀನಿ, ಮತ್ತೆ ನಾನು ಅದೇ ರೀತಿನೇ ಟಿ ಡ್ಯಾಶ್ ಆರ್ ಡ್ಯಾಶ್ ಎಫ್ ಡ್ಯಾಶ್ ಅದೇ ಒಂದು ಪೊಸಿಷನ್ ಬಂತು. ಆವಾಗ ಏನಾಗುತ್ತೆ, ಈ ಒಂದು ಪೊಸಿಷನ್ ಈ ರೀತಿ ಬಂದು ಕೂತ್ಕೊಳ್ಳುತ್ತೆ. ಹೇಳ್ತಾರೆ ಈಗ ನೋಡಿ ಹಿಂಗಿದ್ದಿದ್ದು ಈಗ ಈ ರೀತಿ ಆಯಿತು. ಸೇಮ್ ಆ್ಯಸ್ ಇಟ್ ಈಸ್. ನೀವೀಗ ಇನ್ನೊಂದು ಸತಿ ಎಫ್ ಟಿ ಆರ್ ಟಿ ಡ್ಯಾಶ್ ಆರ್ ಡ್ಯಾಶ್ ಎಫ್ ಡ್ಯಾಶ್ನ ಅಪ್ಲೈ ಮಾಡಿದ್ರೆ ಅದನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈಗ ಎಫ್, ಈಗ ಬಿಳಿದನ್ನ ನಾನು ಇಲ್ಲಿರೋದನ್ನ ಇಲ್ಲಿಗೆ ತಂದೆ, ಇಲ್ಲಿಗೆ ತಂದಾದ್ಮೇಲೆ ಕೆಡಿಸ್ಬಾರ್ದು ಅಂತ ನನ್ನ ತಲೆಯಲ್ಲಿದ್ದರೆ ಆ ರೀತಿ ಫಾರ್ಮುಲಾ ನೆನ್ಪಿಟ್ಕೋ ಅವಶ್ಯಕತೆ ಇಲ್ಲ. ಈಗ ಅದೇ ರೀತಿ ಇದನ್ನು ಹಿಂದಕ್ಕೆ ಕಳಿಸ್ತೆ, ಇದನ್ನು ಇಲ್ಲಿದ್ದ ಕಳಿಸ್ತೆ, ಇದನ್ನು ಇಲ್ಲಿಗೆ ತಂದೆ. ಫಾರ್ಮುಲಾ ನನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಅದೇ ರೀತಿ ಮತ್ತೆ ನಾನು ಆ ಪೊಸಿಷನ್ ಕೆಡಿಸ್ಬಾರ್ದು ಮತ್ತೆ ಇಲ್ಲಿಗೆ ತಂದೆ, ಈಗ ಮತ್ತೆ ಇದಕ್ಕೆ ತಂದೆ ಎಫ್ ಟಿ ಆರ್ ಟಿ ಡ್ಯಾಶ್ ಆರ್ ಡ್ಯಾಶ್ ಎಫ್ ಡ್ಯಾಶ್ನ ಅಪ್ಲೈ ಮಾಡಿದೆ. ಯಾಕಂದರೆ ಆ ಪೊಸಿಷನ್ ಕರೆಕ್ಟಾಗಿ ಕೂರಿಸ್ಬಿಟ್ರೆ ನಮ್ಮ ಮೇಲ್ಗಡೆದು ಕರೆಕ್ಟಾಗಿ ಒಂದು ಪೊಸಿಷನ್ ಕೊಡಿ. ಈಗ ಪ್ಲಸ್ ಆಕಾರ ಬಂತು ಎಲ್ಲೋ ನೋಡಿ. ಸೇಮ್ ಫಾರ್ಮುಲಾ ನಾವು 2-3 ಸಲ ಅಪ್ಲೈ ಮಾಡಿದಾಗ ಅದೇ ಥರ ಬರುತ್ತೆ, ಪೊಸಿಷನ್ ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ ನಿಮಗೆ ಈ ರೀತಿ ಪ್ಲಸ್ ಆಕಾರ ಬಂದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ನೆಕ್ಸ್ಟು ಈ ಒಂದು ಫಾರ್ಮುಲಾ ಇದೆ ಆರ್ ಟಿ ಆರ್ ಡ್ಯಾಶ್ ಟಿ ಡ್ಯಾಶ್ ಆರ್ ಟಿ 180 R1. ಇದು ನೀನು ನೆನಪಿಡುವ ಅವಶ್ಯಕತೆ ಇಲ್ಲ. ಈಗ ನೋಡಿ ನಾನು ಹೇಳ್ಕೊಡ್ತೀನಿ. ನಾನೀಗ ಈಗ ಫಾರ್ ಎಕ್ಸಾಂಪಲು ನಮಗೆ ಯಾವುದೋ ಒಂದು ಪೊಸಿಷನ್ ಇಲ್ಲೆಲ್ಲೋ ಈ ರೀತಿ ಬಂದರೆ ಬೇಗ ಆಗಿಬಿಡುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆ ಥರ ಮಾಡ್ಕೋಬೇಕಂತಂದರೆ ಈ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಫೇಸ್ ಕೆಡಬಾರ್ದು, ಪ್ಲಸ್ ಆಕಾರ ಕೆಡಬಾರ್ದು ಮೈಂಡಲ್ಲಿ ಒಂದು ಇಟ್ಕೊಂಡ್ರೆ ಈಗ ನೋಡಿ ಆರ್ ಟಿ ಟಿ ಇದು ಇಲ್ಲಿಗೆ ಕಳಿಸ್ತೇ, ಮತ್ತೆ ಇಲ್ಲಿಗೆ ತರಬೇಕಂತ ನೆನಪಿಳ್ಕೊಂಡ್ರೆ ಮತ್ತೆ ಆರ್ ಮತ್ತು ಈ ಪೊಸಿಷನ್ ಇಲ್ಲಿ ತೊಗೊಂಡೆ, ಮತ್ತೆ ಇದನ್ನು ಇಲ್ಲಿದ್ದು ಮತ್ತೆ 2 ಸತಿ ಇಲ್ಲಿ ಬಂದರೆ ತಾನೇ ಆಗೋದು. ಟೀನ 2 ಸತಿ ತಿರುಗಿಸ್ದೆ ಮತ್ತೆ ಇಲ್ಲಿಗೆ ತಂದೆ. ಈ ರೀತಿ ಮಾಡಿದಾಗ ಪೊಸಿಷನ್ ಚೇಂಜ್ ಆಯಿತು. ಇಲ್ಲಿದ್ದಾಗ ಏನಾರು ಪೊಸಿಷನ್ ನೋಡಿ ನಾನು ಬೇಕಾಗಿರೋ ಮೊದಲೇ ಹೇಳಿದಾಗೆ ಇವೆರಡು ಪೊಸಿಷನ್ ಬಂತು. ಮತ್ತೆ ಇದನ್ನು ಇನ್ನೊಂದು ಸತಿ ಅಪ್ಲೈ ಮಾಡ್ತೀನಿ. ಈ ಪೊಸಿಷನ್ ಬಂದಾಗ ಬೇಗ ಆಗಿಬಿಡುತ್ತೆ ಅಂತ ಅರ್ಥ. ಈಗ ಆರ್ ಡ್ಯಾಶ್ ಟಿ ಹಂಗಂದರೆ ಇಲ್ಲಿಂದ ಕೆಡಿಸ್ಬಾರ್ದು, ಮತ್ತೆ ಇಲ್ಲಿಗೆ ತೊಗೊಂಡು ವಾಪಸ್ ಹೇಳ್ಕೊಂಡು ಅದೇ ಪೊಸಿಷನ್ಗೆ. ಇಲ್ಲಿ ವೈಟ್ ಇದೆ ಇಲ್ಲಿಗೆ ಹೋಯ್ತು, ಮತ್ತೆ ಅಲ್ಲಿಂದ ಮತ್ತೆ ಮಾಡಬೇಕು, ಮತ್ತೆ ಮೇಲೆತ್ತದೆ, ಮತ್ತೆ ಇಲ್ಲಿ ಬಂದು 2 ಸತಿ ಇಲ್ಲಿ ಮಾಡಿದಾಗ ಕರೆಕ್ಟಾಗಿ ಅಲ್ಲೇ ಕೂರ್ತು ಮತ್ತೆ ಇಲ್ಲಿಗೆ ಬಂದೆ. ನೋಡಿ ಫೇಸ್ ಹೆಂಗೆ ಬಂತು. ಇದನ್ನು ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕರೆಕ್ಟಾಗಿ ಮತ್ತು ಅದೇ ಪೊಸಿಷನ್ ಬಂದು ಕೂರಿಸಿದ್ರೆ ಬೇಗ ಮುಗಿದೋಗುತ್ತೆ. ಈಗ ಒಂದು ಕಡೆ ಆಲ್ರೆಡಿ ಮ್ಯಾಚ್ ಆಗೋಗ್ಬಿಟ್ಟಿದೆ. ಈ ರೀತಿ ಮ್ಯಾಚ್ ಆಗೋಗ್ಬಿಟ್ಟಿದೆ ಅಂದರೆ ಒಂದೇ ಸಿಂಪಲ್ಲು. ಈಗ ಏನು ಮಾಡಿ ಅಂದರೆ ಒಂದು ಕಡೆ ಮುಗಿದೋಗಿದೆ, ಒಂದು ಕಡೆ ಇಫ್ ಇಟ್ ಈಸ್ ಮ್ಯಾಚ್ ಅಂತ ಬಂದಾಗ ಈ ಫಾರ್ಮುಲಾಗಳು ಅಪ್ಲೈ ಮಾಡಿ. ನಿಮಗೆ ನೆನಪಿಡೋ ಅವಶ್ಯಕತೆ ಇಲ್ಲ. ಇದನ್ನು ಎಲ್ಲಿದೆ ಮ್ಯಾಚ್ಗೆ ತೊಗೊಂಡೋಗಿ ರೆಡ್ ಆಗಿದೆ ನಿಮ್ಮ ಒಂದು ರೈಟ್ ಸೈಡ್ ಇಟ್ಕೊಳ್ಳಿ, ನಿಮ್ಮ ಒಂದು ರೈಟ್ ಸೈಡ್ನ ಇಟ್ಕೊಳ್ಳಿ. ಈ ರೀತಿ ಇದ್ದಾಗ ನಿಮ್ಮೊಂದು ಮ್ಯಾಚ್ ಆಗಿದೆ ಅಂದಾಗ ಈ ರೀತಿ ರೈಟ್ ಸೈಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಇದ್ದಾಗ ನಿಮ್ಗೆ ಈ ಪೊಸಿಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಆಗಿರೋ ಮ್ಯಾಚ್ನ ಕರೆಕ್ಟಾಗಿ ರೈಟ್ ಸೈಡ್ಗೆ ಇಟ್ಕೊಳ್ಳಿ. ಈ ರೀತಿ ಟಾಪ್ ಪ್ಲೇಯರ್ ಈಗ ಎಲ್ಲೋ ಕೂಡ ಮುಗಿದೋಗಿದೆ. ಈಗೇನು ಮಾಡ್ತೀರಾ, ಮಧ್ಯದಲ್ಲಿ ಒಂದೊಂದು ಡಿಫ್ರೆಂಟ್ ಇದೆ. ಆಗೇನು ಮಾಡ್ತೀರಾ ಅಂತಂದರೆ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಇದೆಯಲ್ಲ ಇದನ್ನು 2 ಸತಿ ತಿರುಗಿಸ್ತೀನಿ ನಾನು. ಇದು 2 ಸತಿ ತಿರುಗಿಸಿದಾಗ ಮೇಲ್ಗಡೆ ವೈಟ್ ಬಂದು ಕೂತ್ಕೊಳ್ಳುತ್ತೆ. ಅದೇ ರೀತಿ ಈಗೇನು ಮಾಡ್ತೀನಿ, ಇದನ್ನು ನಾನೇನು ಮಾಡ್ತೀನಿ ನಿಮ್ಮ ಒಂದು ಪೊಸಿಷನ್ ಈ ರೀತಿ ತಿರ್ಸ್ಕೊತೀನಿ. ಈ ರೀತಿ ತಿರ್ಸ್ಕೊಂಡಾದ್ಮೇಲೆ ಇಲ್ಲೆಲ್ಲೂ ಚೇಂಜಸ್ ಆಗಲ್ಲ, ಏನು ತಿರ್ಸ್ಕೊಂಡು ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಇಲ್ಲಿ ಬಂದಿರೋ ಇದನ್ನು ಈ ರೀತಿ ಹಿಂಗೆ ತಿರ್ಸಿ ಫಾರ್ಮುಲಾ ಕೂಡ ಬರೆದಿರ್ತೀನಿ ನೋಡಿ. ಮತ್ತೆ ಇದನ್ನು ಈ ಪೊಸಿಷನ್ ಹಿಂಗೆ ತಿರ್ಸ್ತೀನಿ. ಮತ್ತು ಇಲ್ಲಿ ನೋಡಿ ಇಲ್ಲಿ ಆಪೋಸಿಟ್ ಎಲ್ಲೋ ಇದೆ, ಮತ್ತೆ ಅದೇ ಪೊಸಿಷನ್ ಆಪೋಸಿಟ್ ಎಲ್ಲೋನೇ ತಂದು ನಿಲ್ಲಿಸುತ್ತೆ. ಮತ್ತು ಅದೇ ಪೊಸಿಷನ್ಗೆ ತೊಗೊಂಡೋಗಿ ಕೂರಿಸ್ತಾ ಇದ್ದೀನಿ ಅಷ್ಟೇ, ಏನೂ ಮಾಡ್ತಿಲ್ಲ ನಾನು. ಓಕೆ, ನೆಕ್ಸ್ಟು ವೈಟ್ ಈ ಪೊಸಿಷನ್ ಫಸ್ಟ್ ತಂದಿದ್ದೆ, ಅದೇ ರೀತಿ ಮತ್ತೆ ಬಂದು ವಾಪಸ್ ಅಲ್ಲಿಗೆ ಬಂದೆ. ಈಗ ಡಬಲ್ ಸತಿ ತಿರುಗಿಸ್ದೆ ನೋಡಿ. ಫಾರ್ಮುಲಾ ಕೂಡ ಅಪ್ಲೈ ಮಾಡ್ತೀನಿ. ನಿಮ್ಗೆ ಆಗಲಿ ಅಂದರೆ ಫಾರ್ಮುಲಾ ಕೂಡ ನೋಡ್ಬೋದು. ಈ ರೀತಿ ಮೂರನೇ ಲೇಯರ್ ಕೂಡ ಕಂಪ್ಲೀಟ್ ಆಯಿತು. ಓಕೆ, ಈ ರೀತಿ ನೀವು ಯಾವ್ದು ಬೇಕಾದ್ರೆ ಈಸಿಯಾಗಿ ಮಾಡ್ಬೋದು. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಅದನ್ನು ಕೂಡ ಮ್ಯಾಚ್ ಆಗಿದ್ರು ಕೂಡ ಕೆಲವು ಸತಿ ಆಗಲಿಲ್ಲ ಅಂದಾಗ ಏನು ಚಾನ್ಸಸ್ ಆಗಿರುತ್ತೆ ಅಂತಂದರೆ ಮಧ್ಯಕ್ಕೆ ಬಂದು ಕುತ್ಕೊಬಿಟ್ಟಿರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಕೆಡಿಸ್ತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್. ಈಗ M2 U2
ನಿಮ್ಗೆ ಫಾರ್ಮುಲಾ ಕೂಡ ಅಪ್ಲೈ ಮಾಡ್ತೀನಿ, ಏನಕ್ಕೆ ಒಂದೊಂದ್ಸತಿ ಪೊಸಿಷನ್ ಹೆಂಗೆ ಚೇಂಜ್ ಆಗುತ್ತೆ ಅಂತಂತ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಒಂದ್ಸತಿ ಆಗಿಬಿಡುತ್ತೆ, ಈ ರೀತಿಯೇ ಒಂದ್ಸತಿ ಎಲ್ಲ ಕಡೆ ಆಗಿರುತ್ತೆ, ಮಧ್ಯೆ ಮಾತ್ರ ಬೇರೆ ಕಲರ್ ಇರುತ್ತೆ. ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಸೇಮ್ ಆಸ್ ಇಟ್ ಒಂದು ಫಾರ್ಮುಲಾ ಹೇಳ್ತೀನಿ, ಅದು ನನಗೆ ನೆನಪಿದೆ, ಬಟ್ ನಾನು ಇದು ಮಾಡಿದಾಗ ಸಾಲ್ವ್ ಮಾಡಿದಾಗ ನಾನು ಅದನ್ನು ಬರ್ಕೊಂಡಿದ್ದೀನಿ. ಅದೇ ರೀತಿ ನೀವು ಫಾಲೋ ಅಪ್ಲೈ ಮಾಡಿ. M2 ಈ ರೀತಿ ಬಂದಾಗ ಈಗ ನೋಡಿ ಎಲ್ಲ ಫೇಸಸ್ ಆಗಿದೆ, ಮಧ್ಯದ ಮಾತ್ರ ಬೇರೆ ಕಲರ್ ಇದೆ. ಆ ರೀತಿ ಇದ್ದಾಗ ಒಂದೇ ಫಾರ್ಮುಲಾ ಅಪ್ಲೈ ಮಾಡಿ. M2 ಅಂದರೆ ಎರಡು ಸತಿ ಮಿಡಲ್ ಎರಡು ಸತಿ ತಿರುಗಿಸಿ, ಅದಾದಮೇಲೆ ಒಂದು ಸತಿ ಟಾಪು U, ನೆಕ್ಸ್ಟು ಮತ್ತೆ ಏನಂತಾರೆ M2 ಎರಡು ಸತಿ ತಿರುಗಿಸಿ, ಮತ್ತೆ ಇದನ್ನು U2ನ ಎರಡು ಸತಿ ತಿರುಗಿಸಿ, ಮತ್ತೆ ಇದನ್ನು ಡಬಲ್ ಸತಿ ಇದು ಮಾಡಿದಾಗ ಆ ಪೊಸಿಷನ್ ಬಂದು ಒಂದು ಕಡೆ ಫೇಸ್ ಆಗಿರುತ್ತೆ. ಈ ರೀತಿ ಒಂದು ಫೇಸ್ ಬಂದು ಆಗಿರುತ್ತೆ. ಆಲ್ರೆಡಿ ಒಂದು ಫೇಸ್ ಆಗಿದೆ ಅಂದಾಗ ನೀವು ಮಾಮೂಲಿ ಏನು ಮಾಡ್ತೀರ ಅಂತಂದರೆ ನೋಡಿ ಈ ರೀತಿ ಎಲ್ಲ ಫೇಸಸ್ ಆಗೋಗಿದೆ. ಈ ರೀತಿ ನಿಮಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಯಾವುದೇ ರೀತಿ ಇದ್ದರೆ ಲೇಯರ್ 3ನ ಕಂಪ್ಲೀಟ್ ಮಾಡ್ಬೋದು. ನಿಮ್ಗೇನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕೂಡ ತಿಳಿಸಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳು ಬೇಕಾದ್ರೆ ಆ ರೀತಿ ಪ್ಯಾಟ್ರನ್ ಬಂದಾಗ ನಾನು ಆ ವಿಡಿಯೋ ಕೂಡ ಮಾಡ್ತೀನಿ. ಥ್ಯಾಂಕ್ ಯು.